ಮತ್ತು 5 ದಿನ ಆದಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 5 ಡೇಸ್. ಅದು ಈಗಿದ್ದಾನು 4ಕ್ಕೆ ಸ್ಟಾರ್ಟ್ ಆಗೋಯ್ತು. ಅಷ್ಟೇ ಬಿಡ್ರು. ಯಾವ ರೇಂಜಿಗೆ ರಿಚ್ ಆಗಿದೆ ಅಂದರೆ ಗಾಡಿ, ಫುಲ್ ಪೀಕ್ ಲೆವೆಲ್ ರಿಚ್ ಆಗಿ ಹೋಗ್ಬಿಟ್ಟಿದೆ. ನಿಲ್ಸೇ ಇರ್ತೀನಲ್ಲ ಅದಕ್ಕೆ ಗಾಡಿನ ತೊಳ್ಸ್ಕೊಂಬರೋದಕ್ಕೆ ಹೋಗ್ತಾ ಇರೋದು. ನಾಳೆಯಿಂದ ಕಾಲೇಜ್ ಇದೆಯಪ್ಪ ಸ್ವಾಮಿ. ಏಯ್ ನಂಗೆ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಸಾಕು, ಹುಡುಗರೆಲ್ಲ ಓಡ್ ಬಂದುಬಿಡ್ತಾರೆ. ಆಹಾ, ಏನು ಗಾಡಿ ಗುರು ಇದು. ಅಷ್ಟು ದಿನ ನಿಲ್ಸಿದ್ರೂ ಇವಾಗ ರಾಕೆಟ್ ಎಗ್ರಿದಂಗೆ ಎಗ್ರಿತಾ ಇದೆ. ವಾ ಗಾಡಿ ತುಂಬ ದಿನ ಆದ್ಮೇಲೆ ತೆಗ್ದಾಗ ಓಡಿಸ್ಬೇಕಾದ್ರೆ ಆ ಫೀಲ್ ಇರುತ್ತೆ ನೋಡ್ರಿ. ಆಹಾ, ಸೂಪರ್. ಫಸ್ಟು ಇಲ್ಲಿ ಬಾಬೂಜಿ ನಗರ್ ನ್ಯೂಟನ್ ಗ್ರಾಮರ್ ಸ್ಕೂಲ್ ಹತ್ರ ಒಂದು ಫೋಮ್ ವಾಶ್ ಮಾಡ್ತಾರೆ, ಅಲ್ಲಿ ಕೇಳೋಣ. ಇಂಜಿನ್ ಅಂದರೆ ಚೈನು ಲೂಬ್ ಮಾಡಬೇಕು. ತುಂಬ ನಿಲ್ಲಿಸ್ಬಿಟ್ಟಿದ್ದೀರಲ್ಲ, ಇದ್ರಿಗೇನು ಲೂಬಿಂಗ್ ಅವಶ್ಯಕತೆ ಇರಲ್ಲ, ಬಟ್ ಅದನ್ನು ಸಹ ಮಾಡಿಸ್ಬೇಕು. ಯಾಕಂದರೆ ಡಸ್ಟ್ ಏನು ಹೋಗೋದಿಲ್ಲಲ್ಲ, ಚೈನ್ ಕವರ್ ಫುಲ್ ಇರುತ್ತೆ. ಲೂಬಿಂಗ್ ಮಾಡಿಸ್ಬಿಡ್ಬೇಕು ಫಸ್ಟು. ಡೀಸೆಲ್ ವಾಶ್ ಎಲ್ಲ ಮಾಡಿಸಲ್ಲ. ಏನೋ ನಮ್ಮ ಕಾರೆಲ್ಲ ಇಲ್ಲೇ ಇದೆ, ಇಲ್ಲೇ ಇದು ಮಾಡಿಸ್ಕೊಂಬಿಡೋಣ. ನಮ್ಮ ಅಂಗಡಿ ಹತ್ರನೇ ಪ್ಲಗ್ಗು ಫಸ್ಟು ಕ್ಲೀನ್ ಮಾಡಿಸ್ಕೊಂಬಿಟ್ಟು ಹಾಕಬೇಕು ಅಷ್ಟೇ. ಯಾವ ರೇಂಜಿಗೆ ಗಲೀಜಾಗಿದೆ ನೋಡ್ರಿ. ಫುಲ್ಲು ದಬಾಯಿಸ್ಕೊಂಡು ಬಂದು ಪ್ಲಗ್ ಬಿಚ್ತಾಯಿದ್ದೀನಿ. ಅಯ್ಯೋ ನಜ್ಜಿ ಬಿಸಿ ತಗಲಿದ್ರೆ ಮಾತ್ರ ಚುಕ್ಕೆಗ್ಲೆ. ಯಾರು ಗೊತ್ತಿಲ್ಲ ಯಾರು ಅಂತ ನೋಡ್ರಿ, ಈ ಥರ ಆಗೋಗಿಬಿಟ್ಟಿರುತ್ತಿದ್ದು. ಕೊಡಲ್ಲ. ಹಿಂಗೆ ಅಣ್ಣ, ಇಲ್ಲಿ ಬಾಬೂಜಿ ನಗರ ಹತ್ರ ಫೋಮ್ ವಾಶ್ ಮಾಡ್ತಾರಾ? 150 ತಾನೇ? ಹಾಂ. ಇದು ಚೈನ್ ಕ್ಲೀನಿಂಗು ಎಲ್ಲ ಅದೆಲ್ಲ ಪಾಲಿಶು ಅದೇ ಅಲ್ಲಿ ಮಾಡ್ತಾರೆ. ಅದೆಲ್ಲ ಅದೇ ಡಿಮಾಂಡ್ ಪಕ್ಕದಲ್ಲೇ 150 ರೂಪಾಯಿಗೆ ಚೈನ್ ಕ್ಲೀನು ಪಾಲಿಶು ಎಲ್ಲ ಹಾಕ್ಬಿಡ್ತಾನೆ. ಇಲ್ಲಿ ಹಾಕಲ್ಲ ಅಂತ ಕೇಳಿದ್ದು. ಮತ್ತು ಬಿಡಿ, ಅಲ್ಲೇ ಹೋಗ್ತೀನಿ. ಯಾವುದು ಏನಂತ ಹೋಗ್ತಾ ನಮ್ಮ ಫಾಲೋವರು ಸಿಕ್ಕಿದ್ರು. ಹೋಗಪ್ಪ, ಕೇರಳ ಅವರು ಚಿಕ್ಕಬಳ್ಳಾಪುರದಲ್ಲಿ ಜಾಸ್ತಿ ಜನ ಬಂದುಬಿಟ್ಟಿದ್ದಾರೆ.
ಏನಿದು? ಜನ ಸಾಗರ ಉಂಟಲ್ಲೋ. ಇನ್ನೂ ಇದೊಂದೇ ಇರೋದು. ಬಟ್ ಇಲ್ಲ, ಇದು ಕಡೆ ಇದೆ ಗುರು ಎರಡು. भैया अभी लेट होती क्या? अभी लेट होती क्या? हाँ उधर उधर करता लेट नहीं होता? ಏನು ಹೇಳ್ತಾ ಇದ್ದ? ನಂಗೆ ಹಿಂದಿ ಬರಲ್ಲ. ಹಾಂ, ಎಲ್ಲಾದರೂ ತೊಳ್ಕೊಳ್ರಪ್ಪ, ಬಟ್ ಚೆನ್ನಾಗಿ ತೊಳಿರಷ್ಟೇ. ಇಲ್ಲಿ ಇದ್ದಂಗಿದೆ. हाँ ये ठीक है, वो थोड़ा हाइट चाहिए. क्लीन से करना, चेन को स्प्रे मारना. हाँ डीजल नहीं. हाँ ठीक है, पॉलिश भी डालना. 150. हाँ 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 बाइक 150 ठीक है. मैं पूछ कर आता. ಏನು ಮಾತಾಡ್ತಾ ಇದ್ದೀನಿ ನನಗೆ ಗೊತ್ತಾಗಬೇಕು. ಗಾಡಿದು ನಂಬರ್ ಪ್ಲೇಟ್ ಫೋಟೋ ಬೇಕು. ಎಂಟ್ರಿ हाँ ले लो. 63 हो गया अभी. ಏನು ಹೇಳೋದು ನಾ? एंट्री हो गया. हाँ एंट्री हो गया. सबको मार देगा. ठीक है. ಏನು ಹೇಳ್ತಾ ಇದ್ದ? ನನ್ನ ದೇವರಾಣೆಗೂ ಅರ್ಥ ಆಗ್ತಾ ಇಲ್ಲ. ನನ್ನ ಕಿಂದಿ ಬರಲ್ಲ, ಅವ್ನು ಬಿಡಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಕೈಲೇ ತಿರುಗಿಸ್ತಾ ಇದ್ದಾನಲ್ಲ ಗುರು ನನ್ನ ಗಾಡಿದು. ಭಯ್ಯ ದೇಖ್ ಇದರ್ ಸ್ಟ್ಯಾಂಡ್ ಕೆ ऊपर ನೋಡ್ರಿ, ಆ ಪ್ರೆಷರ್ಗೆ ನೀರು ಹೊಡಿಯೋ ಏಟಿಗೆನೆ ಬೆಳ್ಳಗಾಗ್ಬಿಡುತ್ತೆ ಗಾಡಿ. ನಾವು ಮುಂದೆ ನಿಲ್ಸಿ ತೊಳ್ಸೋದೆ ನಮ್ಗೊಂಥರ ಖುಷಿ ಅಲ್ವಾ. ಇವರು ಎಕ್ಸ್ಟ್ರಾ ಹಾಕಿದ್ರೆ ಚೆನ್ನಾಗಿ ತೊಳಿತಾರೆ. ಅವ್ರು ಮಾಡೋ ಕೆಲಸಕ್ಕೆ ಎಕ್ಸ್ಟ್ರಾ ಹಾಕೋದು. ನಮಗೇನು ಕೆಲಸ ಚೆನ್ನಾಗಿರ್ಬೇಕು. 50 ರೂಪಾಯಿ ಜಾಸ್ತಿ ಅಷ್ಟೇ ಪಾಪ. ಬೇರೆ ಗಾಡಿಯಿಂದ ಬರುತ್ತೋ ಏನೋ. ನಾನು ಕೊಟ್ಟರೆ 50, 20, 30 ಆ ರೇಂಜಲ್ಲಿರುತ್ತೆ ಟಿಪ್ಸ್. ಅದಕ್ಕೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ನಾನು 100 ರೂಪಾಯಿ ಕೊಡೋಕ್ಕೂ ರೆಡಿ. ಬಟ್ ಚೆನ್ನಾಗಿರ್ಬೇಕಷ್ಟೆ. ಇವಾಗ ಎತ್ಕೊಂಡೋಗಿ ಮನೆ ಹತ್ರ ನಿಲ್ಸೋದ್ರೆ ನಾಳೆ ಗುಬ್ಬೆದ್ದು ಹೋಗ್ಬಿಟ್ಟಿರುತ್ತಪ್ಪ. ಇನ್ನೇನು ತೊಳಸಿದೆಲ್ಲ ಆಯಿತು. ಇವಾಗ ಏರ್ ಹೊಡಿಸ್ಬೇಕು. ಆಚೆ ಇಲ್ಲಿ ಹಾಕ್ಕೊಂಬಿಟ್ಟು ಬಿಸಿಲಿಗೆ ಕ್ಲೀನಾಗಿ ಇದು ಪ್ರೆಷರಲ್ಲಿ ಏರ್ ಹೊಡೆದ್ಬಿಟ್ಟು ಪಾಲಿಶ್ ಹಾಕ್ಸ್ಬಿಡೋದು. ಹಾಂ ಟೂರು. ಏರ್ ಹೊಡೆದಿದ್ದೆಲ್ಲ ಆಯಿತು. ಇವಾಗ ಒರೆಸ್ಬಿಡೋದೆ. ಒರೆಸ್ಬಿಟ್ಟು ಪಾಲಿಶ್ ಹಾಕ್ಸ್ಬೇಕು. ನೋಡ್ರಿ, ಈ ಥರ ತೊಳೆಸ್ದಾಗ ದಿಷ್ಟಿ ಆಗದಿರ ಇರುತ್ತಾ. ಅದಕ್ಕೆ ಮನೆಗೆ ಹೋಗಿದ ತಕ್ಷಣ ಫಸ್ಟ್ ನಿಂಬೆಹಣ್ಣು, ಮೆಣಸಿನ್ಕಾಯಿ ಎಲ್ಲ ಕಟ್ಬಿಡ್ಬೇಕಪ್ಪ. ಜನರ ಕಂಡು ಅಣ್ಣ ಟ್ಯಾಂಕ್ ಹಾಕಲ್ಲ ಅಂದಿದ್ನಪ್ಪ. ಟ್ಯಾಂಕಿಗೂ ಪಾಲಿಶ್ ಹಾಕ್ಸಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡಬೇಕು. ಅಜ್ಜಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ.
ವಯಸ್ಸಾ ಚೋಡು ರೈಲಿಂಗ್ ಅಲ್ಲಿ ಬಿಟ್ಬಿಡ್ಬೇಕಪ್ಪ, ಇಲ್ಲಾಂದರೆ ಒಳ್ಳೆ ಹಿಂಸೆಗಳು ಕೊಡುತ್ತೆ. ಕೇತಾ 150 बाइक वॉशिंग 250 क्या 250 उन्हें 200 बोला. हाँ मन्ने बाद में 150 को डाला. हाँ 1 मंथ बैक का. हाँ 2 वीक. नहीं मैं 200 डालते 200. उन्हें 200 बोला. अब देखो ये, हाँ देखो ये 200 बोला. ಓಕೆ ಹೊರಡೋಣಪ್ಪ ಇಲ್ಲಿಂದ. ಟೈಮ್ ಎಷ್ಟು 3 ಗಂಟೆನೋ? ನಾ ಅಜ್ಜಿನೇ ಬಡಿಯ 1 ಗಂಟೆಗೆ ಬಂದವ ನಾನು. ಬಟ್ ಚೆನ್ನಾಗಿ ತೊಳ್ದ. ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು. ಫುಲ್ಲು ಮೆಟಾಲಿಕ್ ಆಗಿಬಿಟ್ಟಿದ್ದಾನೆ ಪಾಲಿಶ್ ಇದ್ದಂಗೆ. ಅವನು ಹೇಳ್ದ ಡಾರ್ಕ್ ಆಗುತ್ತೋ ಚಿನ್ನ ಬೇಡ ಅಂತ. ನಾನೇ ಕೇಳಿಲ್ಲ, ಹಾಕೊಂಬನೆ ಅಂತ ಹೇಳಿದೆ. ಅದೊಂದು ಚೆನ್ನಾಗಿದೆ. ಸೊ ಅಷ್ಟೇ, ತುಂಬ ದಿನ ಆದಮೇಲೆ ಗಾಡಿ ತೆಗ್ದಿದ್ನಲ್ಲ. ನಾನು ಲಾಸ್ಟ್ ಲಾಗಲ್ಲೂ ಹೇಳಿದ್ದೆ ಗಾಡಿನ ತೊಳಿಬೇಕು ಅಂತ. ಸೊ ತೊಳಿಯೋದಕ್ಕೆ ನಂಗೆ ತುಂಬಾ ಟೈಮ್ ಇರಲಿಲ್ಲ, ಒಂದಿನೂ ಫ್ರೀನೇ ಇಲ್ಲ ಬಿಡಿ. ಸೊ ಅದ್ರಗೋಸ್ಕರನೇ ನಾಳೆ ಕಾಲೇಜು ಬೇರೆ ಸ್ಟಾರ್ಟ್ ಆಗ್ತಾಯಿದೆ ಮಂಡೆಯಿಂದ. ಸೊ ಅದ್ರಗೋಸ್ಕರನೇ ಹೋಗಿ ತೊಳ್ಸ್ಕೊಂಬಂದ್ಬಿಡೋಣ ಅಂದ್ಬಿಟ್ಟು ಅಲ್ಲೇ ಸದ್ದಮ್ಮನ ಗ್ಯಾರೇಜು ಅಲ್ಲೇ ಎಲ್ಲ ತೊಳಿಸ್ಬೋದಿತ್ತು. ಬಟ್ ನನಗೆ ಫುಲ್ ಚೈನ್ ಲೂಬು ಮತ್ತು ಫುಲ್ ಪಾಲಿಶು ಎಲ್ಲ ಒಂದೇ ಕಿತ್ತಾಗಬೇಕಿತ್ತು. ನಾನು ಪಾಲಿಶ್ ಹಾಕೊಳೋದಕ್ಕೂ ಟೈಮ್ ಇಲ್ಲ. ಇವಾಗ ಹೋಗಿ ನಾನು ಸ್ನಾನ ಮಾಡಿ ಶೂಸ್ ಸ್ವಲ್ಪ ತೊಗೊಬೇಕು. ಸೊ ಆ ಥರ ಎಲ್ಲ ಇನ್ನೂ ಸ್ವಲ್ಪ ಬೇರೆ ಕೆಲಸಗಳೆಲ್ಲ ಇದ್ದಾವೆ. ಸೊ ಅದ್ರಗೋಸ್ಕರನೇ ಈ ಗಾಡಿನಲ್ಲಿ ತೊಳ್ಸೋದನ್ನ ಲಾಗ್ ಮಾಡಿದ್ದು. ಒಂಥರ ಇರಲಿ, ಅದೂ ಇರಲಿ ಅಂತ ಅಣ್ಣ, ಅದು ಇರಲಿ ಅಂತ. ಸೊ ಐ ಹೋಪ್ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.